ಶ್ಯಾಮಾನಂದ ಬಾಳಪ್ಪ ಪೂಜಾರಿ, ಧರ್ಮದರ್ಶಿಗಳು ಸಿದ್ದಾರೂಢ ಮಠ ಹುಬ್ಬಳ್ಳಿ, ಅಧ್ಯಕ್ಷರು ರಾಜ್ಯ ಮಟ್ಟದ ಭಜನಾ ಸ್ಪರ್ಧೆ. ಜಗದ್ಗುರು ಶ್ರೀ ಸಿದ್ದಾರೂಢರು ಅವತರಿಸಿರ್ತಕ್ಕಂಥ ಪವಿತ್ರವಾದ ರಾಮನವಮಿಯ ದಿವಸ ಹುಬ್ಬಳ್ಳಿಯ ಶ್ರೀಮಠದಲ್ಲಿ ದಿನಾಂಕ 10ರಿಂದ ಹಿಡಿದು ಏಪ್ರಿಲ್ ತಿಂಗಳಲ್ಲಿ 10ರಿಂದ ಹಿಡಿದು 15ನೇ ತಾರೀಕಿನ ಪರ್ಯಂತರವಾಗಿ ರಾಜ್ಯ ಮಟ್ಟದ ಭಜನಾ ಸ್ಪರ್ಧೆಯನ್ನ ಆಯೋಜನೆ ಮಾಡಿದ್ದೀವಿ. ಜಗದ್ಗುರು ಸಿದ್ದಾರೂಢರು ತಮ್ಮ ಜೀವಿತಾವಧಿಯಲ್ಲಿ ಬೋಧಿಸಿರ್ತಕ್ಕಂಥ ಶ್ರೀಮನ್ ನಿಜಗುಣರ ಶಾಸ್ತ್ರಗಳನ್ನ, ಕೈವಲ್ಯ ಪದ್ಧತಿಯನ್ನ ಭಜನೆಗಳ ಮೂಲಕವಾಗಿ, ಪ್ರವಚನಗಳ ಮೂಲಕವಾಗಿ, ಕೀರ್ತನೆ ಮೂಲಕವಾಗಿ ಬೆಳೆಸಿ ಉಳಿಸುವುದಕ್ಕೋಸ್ಕರವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಭಾಗವಹಿಸ್ತಕ್ಕಂಥವರು 2 ಪದ್ಯಗಳನ್ನು ಕೈವಲ್ಯ ಸಾಹಿತ್ಯದ ಮೇಲೆ ಕಡ್ಡಾಯವಾಗಿ ಹಾಡಬೇಕು. ಅದರ ಜೊತೆಗೆ ಪ್ರಥಮ ಬಹುಮಾನವನ್ನು ಪಡೆದಿರ್ತಕ್ಕಂಥವ್ರಿಗೆ 1 ಲಕ್ಷ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ. ದ್ವಿತೀಯ ಬಹುಮಾನ ಪಡೆದಿರ್ತಕ್ಕಂಥವ್ರಿಗೆ 80,000 ರೂಪಾಯಿಗಳು, ತೃತೀಯ ಬಹುಮಾನವನ್ನು ಪಡೆದಿರ್ತಕ್ಕಂಥವರಿಗೆ 70,000 ರೂಪಾಯಿಗಳು. ಇದಲ್ಲದೆ ಮಹಿಳೆಯರಿಗಾಗಿ 10,000 ರೂಪಾಯಿದ ಒಂದು ಬಹುಮಾನ, ಬಾಲಕರಿಗಾಗಿ 10,000 ರೂಪಾಯಿಗಳ ಒಂದು ಬಹುಮಾನ, ಬಾಲಕಿಯರಿಗಾಗಿ ಒಂದು ಬಹುಮಾನ. ಇದಲ್ಲದೆ ಯಾರಿಗೆ ಬಹುಮಾನಗಳು ಬರುವುದಿಲ್ಲೋ ಯಾವ ಜಿಲ್ಲೆಗೆ ಅವರಿಗೆ ಪ್ರಾದೇಶಿಕವಾಗಿ ಸಮಾಧಾನಕರ ಬಹುಮಾನ ಅಂತಕ್ಕಂಥದ್ದು 9,000 ರೂಪಾಯಿಗಳಂತೆ 10 ಜಿಲ್ಲೆಯವರಿಗೆ ನೀಡ್ತಾ ಇದ್ದೀವಿ. ಇದಲ್ಲದೆ ವೈಯಕ್ತಿಕವಾಗಿರ್ತಕ್ಕಂಥ ಬಹುಮಾನ ಉತ್ತಮ ಹಾಡುಗಾರನಿಗೆ, ಉತ್ತಮ ಹಾರ್ಮೋನಿಯಂ ವಾದಕನಿಗೆ, ತಬಲಾ ವಾದಕನಿಗೆ, ತಾಳವಾದಕನಿಗೆ, ದಮಡಿ ವಾದಕನಿಗೆ 3,000 ರೂಪಾಯಿಗಳಂತೆ ಒಂದೊಂದು ವಿಭಾಗದಲ್ಲಿ ಇಬ್ಬರನ್ನು ಆಯ್ಕೆ ಮಾಡಿ ಅವರಿಗೂ ಕೂಡ ವೈಯಕ್ತಿಕ ಬಹುಮಾನವನ್ನು ನೀಡ್ತಾ ಇದ್ದೀವಿ. ದಿನಾಂಕ 10ರಿಂದ ಹಿಡಿದುಕೊಂಡು 13ನೇ ತಾರೀಕಿನ ಪರ್ಯಂತರವಾಗಿ ಪ್ರಥಮ ಸುತ್ತ ಜರುಗ್ತಾ ಇದೆ. 14ನೇ ತಾರೀಕಿನ ದಿವಸ ಅಂತಿಮ ಸ್ಪರ್ಧೆ ಅಂತಕ್ಕಂಥದ್ದು ಆಗ್ತದೆ. 14ನೇ ತಾರೀಕಿನ ದಿವಸ ಜರತಕ್ಕಂಥ ಅಂತಿಮ ಸುತ್ತಿನಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಭಜನಾ ತಂಡದವರಿಗೆ 15ನೇ ತಾರೀಕಿನ ದಿವಸ ಈ ಎಲ್ಲ ಬಹುಮಾನಗಳನ್ನ ನೀಡ್ತಾ ಇದ್ದೀವಿ. ಸುಮಾರು 200 ಭಜನಾ ತಂಡಗಳು ಈ ಒಂದು ಭಜನಾ ಸ್ಪರ್ಧೆಯಲ್ಲಿ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಯವರು ಭಾಗವಹಿಸ್ತಕ್ಕಂಥ ಇದೊಂದು ಭಜನಾ ಸ್ಪರ್ಧೆ ಆಗಿದೆ. ಅವ್ರಿಗೆಲ್ಲರಿಗೂ ಒಂದು ಬದಿಯ ಬಸ್ ಚಾರ್ಜ್ ಕೊಡ್ತೀವಿ. ಯಾರಿಗೆ ಬಹುಮಾನ ಬರುವುದಿಲ್ಲವೋ ಸುಮಾರಾಗಿ ಒಂದು 50 ಬಹುಮಾನಗಳಂತಕ್ಕಂಥವು ಇದರಲ್ಲಿ ಆಗ್ತಾವ. ಇದನ್ನು ಮೀರಿ ಯಾರಿಗೆ ಬಹುಮಾನ ಬರೋದಿಲ್ಲವೋ ಅವರಿಗೆ ಹೋಗ್ತಕ್ಕಂಥ ಒಂದು ಬಸ್ ಚಾರ್ಜ್ ಕೊಡ್ತಾ ಇದೀವಿ. ಅವರಿಗೆ ಭಾಗವಹಿಸಿರ್ತಕ್ಕಂಥವ್ರಿಗೆ ನೆನಪಿನ ಕಾಣಿಕೆ ಮತ್ತು ಪ್ರಶಸ್ತಿ ಪತ್ರಗಳನ್ನು ಎಲ್ಲ ನೀಡ್ತಾ ಇದ್ದೀವಿ. ಏನ್ ಇತಿಮಿತಿ ಯಾವುದೇ ರೀತಿಯಾಗಿರ್ತಕ್ಕಂಥ ಇತಿಮಿತಿ ಇಲ್ಲ.